ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಯೇಸು ಬಲಿದಾನದ ಸ್ಮರಣೆ. ಇಂದು ಗುಡ್ ಫ್ರೈಡೆ. ವಿಶ್ವದಾದ್ಯಂತ ಕ್ರೈಸ್ತ ಬಾಂಧವರು ಪ್ರಭು ಯೇಸುಕ್ರಿಸ್ತನ ಆತ್ಮಾರ್ಪಣೆಯ ದಿನವಾದ ಶುಭ ಶುಕ್ರವಾರವನ್ನು ಅತ್ಯಂತ ಭಕ್ತಿ ಭಾವದಿಂದ ಆಚರಿಸುತ್ತಿದ್ದಾರೆ. ಇದು ಕೇವಲ ಶೋಕದ ದಿನವಲ್ಲ, ಬದಲಾಗಿ ಮಾನವ ಕುಲದ ಪಾಪ ವಿಮೋಚನೆಗಾಗಿ ಯೇಸು ತನ್ನ ಪ್ರಾಣವನ್ನೇ ಅರ್ಪಿಸಿದ ಪರಮ ಪವಿತ್ರ ದಿನ. ಬೈಬಲ್ ಸಂದೇಶದಂತೆ ಯೇಸು ಕ್ರಿಸ್ತರು ಶಿಲುಬೆಯ ಮೇಲಿನ ಕಠಿಣ ಯಾತನೆಯ ನಡುವೆಯೂ ದೇವರೇ, ಇವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಿದ್ದೇವೆಂಬುದು ಇವರಿಗೆ ತಿಳಿಯದು ಎಂದು ಪ್ರಾರ್ಥಿಸುವ ಮೂಲಕ ಕ್ಷಮಾಗುಣದ ಮಹೋನ್ನತ ಮಾದರಿಯನ್ನು ಜಗತ್ತಿಗೆ ಸಾರಿದರು. ಈ ದಿನವು ಪ್ರಮುಖವಾಗಿ 3 ಮೌಲ್ಯಗಳನ್ನು ಬೋಧಿಸುತ್ತದೆ: ದ್ವೇಷದ ಬದಲು ಪ್ರೀತಿ, ಪ್ರತೀಕಾರದ ಬದಲು ಕ್ಷಮೆ, ಸ್ವಾರ್ಥದ ಬದಲು ತ್ಯಾಗ. ಗುಡ್ ಫ್ರೈಡೆ ಅಂಗವಾಗಿ ವಿವಿಧ ಚರ್ಚುಗಳಲ್ಲಿ ವಿಶೇಷ ಪ್ರಾರ್ಥನೆ ಹಾಗೂ ಶಿಲುಬೆಯ ಹಾದಿ ವೇ ಆಫ್ ದ ಕ್ರಾಸ್ ಕಾರ್ಯಕ್ರಮಗಳು ಜರುಗಲಿವೆ. ಯೇಸುವನ್ನು ಬಂಧಿಸಿದ ಕ್ಷಣದಿಂದ ಹಿಡಿದು ಕಲ್ವಾರಿ ಪರ್ವತದಲ್ಲಿ ಶಿಲುಬೆಗೆ ಏರಿಸುವವರೆಗಿನ ಘಟನೆಗಳನ್ನು ಭಕ್ತರು ಸ್ಮರಿಸಲಿದ್ದಾರೆ. ಗುಡ್ ಫ್ರೈಡೆ ಸರ್ಕಾರಿ ರಜೆಯಾದ ಕಾರಣ ಅದು ಒಂದು ಹಬ್ಬವಿರಬಹುದು ಎಂದು ಇಂದಿಗೂ ಹ್ಯಾಪಿ ಗುಡ್ ಫ್ರೈಡೆ ಎಂದು ಹಲವು ಶುಭಾಶಯಗಳು ಇಂದಿಗೂ ಬರುತ್ತವೆ. ಇದು ಹಬ್ಬದ ದಿನವಲ್ಲ, ಬದಲಿಗೆ ಕ್ರೈಸ್ತ ಧರ್ಮದ ಪವಿತ್ರ ದಿನ. ಈ ದಿನ ಯೇಸು ಮಾನವ ಕುಲದ ಪಾಪಗಳಿಗಾಗಿ ತನ್ನ ಜೀವವನ್ನು ಅರ್ಪಿಸಿದ ದಿನ. ವಿಶ್ವದಾದ್ಯಂತ ಕ್ರೈಸ್ತರು ಈ ದಿನವನ್ನು ಪ್ರಾರ್ಥನೆ ಮತ್ತು ಉಪವಾಸದ ಮೂಲಕ ಆಚರಿಸುತ್ತಾರೆ. ಗುಡ್ ಫ್ರೈಡೆ ದಿನ ಯೇಸುವನ್ನು ಶಿಲುಬೆಗೆ ಏರಿಸಲಾಯಿತು. ಬೈಬಲ್ ಪ್ರಕಾರ ಯೇಸು ತನ್ನ ನೋವು ಕಷ್ಟವನ್ನು ಸಹಿಸಿಕೊಂಡು ಮಾನವ ಕುಲಕ್ಕೆ ಕ್ಷಮೆ ಮತ್ತು ಪ್ರೀತಿ ಎಂಬ ಸಂದೇಶ ನೀಡಿದರು. ಅವರ ಜೀವದ ತ್ಯಾಗ ಮಾನವರ ಪಾಪಗಳ ಪರಿಹಾರಕ್ಕಾಗಿ ಆಗಿದೆ ಎಂದು ಕ್ರೈಸ್ತರು ನಂಬುತ್ತಾರೆ. ಈ ದಿವಸ ಚರ್ಚುಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ. ಹಲವಾರು ಕಡೆ ಶಿಲುಬೆಯ ಹಾದಿಯನ್ನು ಪುನರಾವರ್ತಿಸುತ್ತಾರೆ. ಯೇಸುವಿಗೆ ತಲೆಗೆ ಮುಳ್ಳಿನ ಕಿರೀಟವಿಟ್ಟು ಶಿಲುಬೆಯನ್ನು ಹೆಗಲ ಮೇಲೆ ನೀಡಿ ಅದನ್ನು ಹೊತ್ತುಕೊಂಡು ಕಲ್ವಾರಿ ಪರ್ವತವನ್ನು ಗೋಲ್ಗೋತಾ ಏರುತ್ತಾರೆ. 3 ಮುಳ್ಳುಗಳನ್ನು ಜಡಿಯುತ್ತಾರೆ. ಆಮೇಲೆ ಅವರು ಸತ್ತಿದ್ದಾರೆ ಎಂಬುದನ್ನು ಪರೀಕ್ಷಿಸಿ ಶಿಲುಬೆಯಿಂದ ಇಳಿಸಿ ಗುಹೆಯಲ್ಲಿ ದೇಹವನ್ನು ಇಡುತ್ತಾರೆ. ಇದಕ್ಕೆ ಶಿಲುಬೆಯ ಹಾದಿ ಎನ್ನುವರು. ಧಾರ್ಮಿಕವಾಗಿ ಮಹತ್ವ ಪಡೆದ ಈ ಶುಭ ಶುಕ್ರವಾರ ಕೇವಲ ದುಃಖದ ದಿನವಲ್ಲ, ಇದು ಸಮಸ್ತ ಮಾನವ ಜೀವನಕ್ಕೆ ಹೊಸ ಭರವಸೆ, ಹೊಸ ವಿಶ್ವಾಸ, ಹೊಸ ಆಯಾಮವನ್ನು ನೀಡುವ ದಿನ. ಯೇಸುವಿನ ತ್ಯಾಗ ನಮಗೆ ಒಳ್ಳೆಯ ಜೀವನ ನಡೆಸಲು ಪ್ರೇರಣೆ. ಇಂದು ಯೇಸುವಿನ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ದಿನ. ಕ್ಷಮೆ, ಪ್ರೀತಿ ಮತ್ತು